ಎಲ್ಲರಿಗೂ ನಮಸ್ಕಾರ. ಧರ್ಮ ಹಾಗೂ ಪ್ರೇತಕಾಂಡ ಗರುಡ ಪುರಾಣದ ಅಧ್ಯಾಯ 19. ಈ ಅಧ್ಯಾಯದಲ್ಲಿ ವೈಕುಂಠ ಲೋಕದ ವರ್ಣನೆ, ಮರಣಕಾಲದಲ್ಲಿ ಹಾಗೂ ಮರಣದ ನಂತರ ಜೀವದ ಕಲ್ಯಾಣಕ್ಕಾಗಿ ಮಾಡಲಾಗುವ ವಿವಿಧ ಕರ್ತವ್ಯಗಳ ಕುರಿತು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇಲ್ಲೀಗ ನೈಮಿಷಾರಣ್ಯದ ಒಂದು ಸಂದರ್ಭ. ಶೌನಕಾದಿಕ ಶ್ರೇಷ್ಠ ಮುನಿಗಳು ಮತ್ತು ಸೂತರ ಮಧ್ಯೆ ಸಂವಾದ ನಡೀತಾ ಇದೆ. ಶ್ರೀ ಸೂತರನ್ನು ಆ ಮುನಿಗಳು ಕೇಳ್ತಾರೆ, ನೀವು ವೇದವ್ಯಾಸರ ಕೃಪೆಯಿಂದ ಸಕಲವನ್ನು ಬಲ್ಲವರಾಗಿರುವಿರಿ. ನಮ್ಮ ಸಂದೇಹವನ್ನು ನೀವೇ ದೂರಗೊಳಿಸಬಲ್ಲಿರಿ. ಯಾವ ಪ್ರಕಾರ ಜಿಗಳೆಯು ಒಂದು ಹುಲ್ಲು ಕಡ್ಡಿಯಿಂದ ಇನ್ನೊಂದು ಹುಲ್ಲು ಕಡ್ಡಿಯ ಆಶ್ರಯ ಪಡೆಯುತ್ತಾ ಮುಂದೆ ಸಾಗುತ್ತದೋ, ಅದೇ ಪ್ರಕಾರ ಶರೀರಧಾರಿ ಜೀವ ಒಂದು ಶರೀರದ ನಂತರ ಇನ್ನೊಂದು ಶರೀರದ ಆಶ್ರಯ ಪಡೆಯುತ್ತದೆ ಎಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟರೆ, ಇನ್ನೂ ಕೆಲವರು ಪ್ರಾಣಿಯು ಮರಣದ ನಂತರ ಯಮರಾಜನ ಯಾತನೆಗಳನ್ನು ಭೋಗಿಸಿದ ಮೇಲೆ ಅದಕ್ಕೆ ಇನ್ನೊಂದು ಶರೀರ ಪ್ರಾಪ್ತಿಯಾಗುತ್ತದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಇವೆರಡರಲ್ಲಿ ಯಾವುದು ಸತ್ಯ, ಇದರ ಬಗ್ಗೆ ನಮಗೆ ತಿಳಿಸಿ ಅಂತ ಕೇಳ್ತಾರೆ. ಆಗ ಸೂತರು ಉತ್ತರಿಸುತ್ತಾರೆ, ನೀವು ಉತ್ತಮ ಪ್ರಶ್ನೆಯನ್ನೇ ಕೇಳಿದ್ದೀರಿ. ನಿಮ್ಮಲ್ಲಿ ಸಂದೇಹ ಉತ್ಪನ್ನವಾಗುವುದಾದರೂ ಅಸಂಭವ. ಆದರೆ ನೀವು ಲೋಕಹಿತಾರ್ಥದಿಂದ ಪ್ರೇರಿತರಾಗಿ ಈ ಪ್ರಶ್ನೆಯನ್ನು ಕೇಳಿರುವಿರಿ. ನಾನು ನಿಮ್ಮ ಸಂದೇಹವನ್ನು ಭಗವಂತ ಶ್ರೀಕೃಷ್ಣ ಹಾಗೂ ಗರುಡರ ಮಧ್ಯೆ ನಡೆದ ಸಂವಾದದ ಮೂಲಕ ದೂರಗೊಳಿಸುವೆ. ಸರ್ವಪ್ರಥಮ, ನಾನು ಯಾರ ಆಶ್ರಯದಿಂದ ಮನುಷ್ಯನು ಈ ಭವಸಾಗರವನ್ನು ಒಂದು ಕ್ಷುದ್ರ ನದಿಗೆ ಸಮಾನ ಅನಾಯಾಸವಾಗಿ ದಾಟುತ್ತಾನೋ ಅಂತ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತೇನೆ. ಒಮ್ಮೆ ವಿನುತಾಪುತ್ರ ಗರುಡನಿಗೆ ಈ ಬ್ರಹ್ಮಾಂಡದ ಸಮಸ್ತ ಲೋಕಗಳನ್ನು ನೋಡುವ ಇಚ್ಛೆಯಾಯಿತು. ಆದ್ದರಿಂದ ಹರಿನಾಮದ ಸ್ಮರಣೆ ಮಾಡುತ್ತಾ ಅವನು ಸಮಸ್ತ ಲೋಕಗಳ ಭ್ರಮಣೆ ಮಾಡಿದ. ಪಾತಾಳ, ಭೂಲೋಕ, ಸ್ವರ್ಗಲೋಕಗಳಲ್ಲಿ ಭ್ರಮಣೆ ಮಾಡುತ್ತಾ ಭೂಲೋಕದ ದುಃಖದಿಂದ ಅವನು ಅತ್ಯಂತ ದುಃಖಿತ, ಅಶಾಂತ ಚಿತ್ತನಾಗಿ ಪುನಃ ವಾಪಸ್ ವೈಕುಂಠ ಲೋಕಕ್ಕೆ ಹಿಂತಿರುಗಿ ಬಂದ. ವೈಕುಂಠ ಲೋಕದಲ್ಲಿ ಮೃತ್ಯುಲೋಕದ ಸಮಾನ ರಜೋಗುಣದ ಪ್ರವೃತ್ತಿಯಾಗಲಿ ತಮೋಗುಣದ ಪ್ರವೃತ್ತಿಯಾಗಲಿ ಇಲ್ಲ. ರಜೋಗುಣ ತಮೋಗುಣಗಳ ಮಿಶ್ರಿತ ಸತ್ವಗುಣದ ಪ್ರವೃತ್ತಿ ಕೂಡ ಇಲ್ಲ. ಅಲ್ಲಿ ಕೇವಲ ಶುದ್ಧ ಸತ್ವಗುಣ ನೆಲೆಸಿರುತ್ತದೆ. ಅಲ್ಲಿ ಮಾಯೆಯಾಗಲಿ ಯಾರತಿ ವಿನಾಶವಾಗಲಿ ರಾಗ ದ್ವೇಷಾದಿ ಷಡ್ವಿಕಾರಗಳಾಗಲಿ ಇಲ್ಲ. ಅಲ್ಲಿ ದೇವಾಸುರರ ಸಮೂಹದಿಂದ ಪೂಜಿತ ಶ್ಯಾಮವರ್ಣದ ಸುಂದರ ಕಾಂತಿಯಿಂದ ಸುಶೋಭಿತ ರಾಜೀವಲೋಚನ ವಿಷ್ಣುವಿನ ಸಭಾಸದರಿರುತ್ತಾರೆ. ಅವರು ಪೀತವರ್ಣದ ವಸ್ತ್ರ, ಮನೋಹರ ಆಭರಣಗಳಿಂದ ವಿಭೂಷಿತ, ಮಣಿಯುಕ್ತ ಸ್ವರ್ಣದ ಅಲಂಕಾರಗಳಿಂದ ಸುಶೋಭಿತರಿರುತ್ತಾರೆ. ಅವರೆಲ್ಲರಿಗೂ 4 ತೋಳುಗಳು, ಕರ್ಣಗಳಲ್ಲಿ ಕುಂಡಲ, ಶಿರದ ಮೇಲೆ ಮುಕುಟ, ಅವರ ವಕ್ಷಸ್ಥಳ ಸುಂದರ ಪುಷ್ಪಗಳ ಮಾಲೆಯಿಂದ ಸುಶೋಭಿತವಾಗಿರುವಂಥದ್ದು. ಮನಮೋಹಕ ಅಪ್ಸರೆಯರಿಂದ ಒಡಗೂಡಿದ ಮಹಾತ್ಮರ ಪ್ರಕಾಶಮಾನ ವಿಮಾನಗಳ ಪಂಕ್ತಿಯ ಕ್ರಾಂತಿಯಿಂದ ಅವರೆಲ್ಲರೂ ಸದಾ ಪ್ರಕಾಶಮಾನವಾಗಿರುತ್ತಾರೆ. ಅಲ್ಲಿ ಅನೇಕ ಪ್ರಕಾರದ ವೈಭವಗಳಿಂದ ಸಮನ್ವಿತ ಲಕ್ಷ್ಮಿಯು ಪ್ರಸನ್ನತೆಯಿಂದ ಶ್ರೀಹರಿಯ ಚರಣಗಳ ಪೂಜೆ ಮಾಡುತ್ತಾಳೆ. ಗರುಡನು ಜೋಕಾಲಿಯಲ್ಲಿ ವಿರಾಜಮಾನನಾಗಿದ್ದ ಶ್ರೀಹರಿಯನ್ನು ನೋಡಿದ. ಸಖಿಯರಿಂದ ಸ್ತುತ್ಯ ಲಕ್ಷ್ಮಿಯು ಶ್ರೀಹರಿಯನ್ನು ಸ್ತುತಿಸುತ್ತಿದ್ದಳು. ಕೆಂಪಾದ ವಿಶಾಲ ನೇತ್ರಯುಕ್ತ ಪ್ರಸನ್ನವದನದ ದೇವತೆಗಳ ಅಧಿಪತಿ ಶ್ರೀಪತಿ ಜಗತ್ಪತಿ ಯಜ್ಞಪತಿ ಶ್ರೀಹರಿಯು ತನ್ನ ನಂದ ಸುನಂದ ಮೊದಲಾದ ಪ್ರಧಾನ ಸಭಾಸದರನ್ನು ನೋಡುತ್ತಾ ಇದ್ದ. ಆತನ ಶಿರವು ಮುಕುಟ, ಕರ್ಣಗಳು ಕುಂಡಲ, ವಕ್ಷಸ್ಥಳ ಶ್ರೀಯಿಂದ ಸುಶೋಭಿತವಾಗಿದ್ದವು. ಪೀತಾಂಬರದಿಂದ ವಿಭೂಷಿತನಾಗಿದ್ದ ಆತನಿಗೆ 4 ತೋಳುಗಳಿದ್ದು ಪ್ರಸನ್ನ ಮುದ್ರೆಯುಕ್ತ ವದನದಲ್ಲಿ ಮುಗುಳ್ನಗೆ ಇತ್ತು. ಅಮೂಲ್ಯವಾದ ಆಸನದ ಮೇಲೆ ವಿರಾಜಮಾನನಾದ ಶ್ರೀಹರಿಯು ಆ ಸಮಯ ಅನ್ಯಾನ್ಯ ಶಕ್ತಿಗಳಿಂದ ಆವೃತನಾಗಿದ್ದ. ಪ್ರಕೃತಿ, ಪುರುಷ, ಶ್ರೇಷ್ಠತೆ, ಅಹಂಕಾರ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಮನಸ್ಸು, ಪಂಚಮಹಾಭೂತ ಹಾಗೂ ಪಂಚತನ್ಮಾತ್ರಗಳಿಂದ ನಿರ್ಮಿತವಾದ ಶರೀರದವನಾದ ವಿನಿತಾಸುತ ಗರುಡನು ತನ್ನದೇ ಸ್ವರೂಪದಲ್ಲಿ ರಮಣ ಮಾಡುತ್ತಾ ಶ್ರೀಹರಿಯ ದರ್ಶನ ಮಾಡಿದ. ಆತನ ಅಂತಃಕರಣ ಆನಂದಭರಿತವಾಗಿ ಶರೀರ ರೋಮಾಂಚನಗೊಂಡಿತು. ನೇತ್ರಗಳಿಂದ ಪ್ರೇಮಾಶ್ರುಧಾರೆ ಪ್ರವಹಿಸಿತು. ಆನಂದ ಮಗ್ನನಾದ ಗರುಡ ಶ್ರೀಹರಿಗೆ ನಮಸ್ಕರಿಸಿದ. ಆಗ ಶ್ರೀಹರಿಯು ಗರುಡನನ್ನು ಉದ್ದೇಶಿಸಿ ಕೇಳಿದ,
ಹೇ ಪಕ್ಷಿರಾಜ, ನೀನು ಇಷ್ಟು ದಿನಗಳಲ್ಲಿ ಜಗತ್ತಿನ ಯಾವ ಯಾವ ಲೋಕಗಳಲ್ಲಿ ಭ್ರಮಣ ಮಾಡಿದೆ ಹೇಳು ಎಂದು ಹೇಳುತ್ತಾನೆ. ಆಗ ಗರುಡನ ಉತ್ತರ: ಹೇ ಭಗವಂತ, ನಿನ್ನ ಕೃಪೆಯಿಂದ ನಾನು ಸಮಸ್ತ ತ್ರಿಲೋಕಗಳ ಪರಿಭ್ರಮಣ ಮಾಡಿದೆ. ಅವುಗಳಲ್ಲಿ ಸ್ಥಿತ ಜಗತ್ತಿನ ಸಕಲ ಸ್ಥಾವರ ಹಾಗೂ ಜಂಗಮ ಪ್ರಾಣಿಗಳನ್ನು ಕೂಡ ನೋಡಿದೆ. ಯಮಲೋಕವೊಂದನ್ನು ಹೊರತುಪಡಿಸಿ ಪ್ರತಿ ಲೋಕದಿಂದ ಸತ್ಯಲೋಕದವರೆಗಿನ ಸಕಲವನ್ನು ನಾನು ನೋಡಿದೆ. ಎಲ್ಲ ಲೋಕಗಳಿಗಿಂತ ಭೂಲೋಕ ಪ್ರಾಣಿಗಳಿಗಿಂತ ಹೆಚ್ಚು ಪರಿಪೂರ್ಣವಾಗಿದೆ, ಸಮೃದ್ಧವಾಗಿದೆ. ಸಕಲ ಜನ್ಮಗಳಲ್ಲಿ ಮಾನವ ಜನ್ಮವೇ ಭೋಗ ಮೋಕ್ಷಗಳ ಶುಭ ಆಶ್ರಯವಾಗಿದೆ. ಆದ್ದರಿಂದ ಸುಕೃತಿಗಳಿಗಾಗಿ ಇಂಥ ಲೋಕ ಇದುವರೆಗೂ ಸೃಷ್ಟಿಯಾಗಿಲ್ಲ ಹಾಗೂ ಭವಿಷ್ಯದಲ್ಲಿಯೂ ಆಗುವುದಿಲ್ಲ. ದೇವತೆಗಳು ಕೂಡ ಈ ಲೋಕದ ಪ್ರಶಂಸೆ ಮಾಡುತ್ತಾ ಯಾರು ಪವಿತ್ರ ಭಾರತದ ಭೂಮಿಯಲ್ಲಿ ಜನ್ಮ ತಳೆದು ನಿವಾಸ ಮಾಡುತ್ತಾರೋ ಅವರು ಧನ್ಯರಾಗಿದ್ದಾರೆ. ದೇವತೆಗಳು ಕೂಡ ಸ್ವರ್ಗ ಹಾಗೂ ಅಪವರ್ಗ ರೂಪ ಫಲದ ಪ್ರಾಪ್ತಿಗಾಗಿ ಪುನಃ ಭರತ ಭೂಮಿಯಲ್ಲಿ ಮನುಷ್ಯ ರೂಪದಲ್ಲಿ ಜನ್ಮ ತಳೆಯುತ್ತಾರೆ ಎಂದು ಗಾಯನ ಮಾಡುತ್ತಾರೆ. ಹೇ ಪ್ರಭು, ನನಗೆ ಹಲವು ಸಂದೇಹಗಳಿವೆ, ನೀನು ಕೃಪೆ ಮಾಡಿ ಅವುಗಳನ್ನು ನಿವಾರಿಸು ಎಂದು ಗರುಡನು ಶ್ರೀಹರಿಯತ್ರ ಹೇಳ್ತಾರೆ. ಭೂಲೋಕದಲ್ಲಿ ಮೃತನನ್ನು ಅಂದರೆ ಪ್ರೇತ ಯಾವ ಕಾರಣದಿಂದ ಭೂಮಿಯ ಮೇಲೆ ಮಲಗಿಸುತ್ತಾರೆ? ಅವನ ಬಾಯಿಯಲ್ಲಿ ಪಂಚರತ್ನ, ಬಂಗಾರ, ಬೆಳ್ಳಿ, ಮುತ್ತು, ನೀಲರತ್ನ, ಹವಳ ಇದನ್ನೆಲ್ಲ ಏಕೆ ಹಾಕಲಾಗುತ್ತದೆ? ಮೃತನ ಕೆಳಗೆ ಕುಶವನ್ನು ಏಕೆ ಹರಡಲಾಗುತ್ತದೆ? ಮರಣದ ಸಮಯ ಮನುಷ್ಯನ ಸಮ್ಮುಖದಲ್ಲಿ ಪುತ್ರ ಪೌತ್ರರು ಏಕೆ ನಿಲ್ಲುತ್ತಾರೆ? ಮರಣದ ಸಮಯ ವಿವಿಧ ವಸ್ತುಗಳ ದಾನ ಗೋದಾನ ಏಕೆ ಮಾಡಲಾಗುತ್ತದೆ? ಬಂಧು ಬಳಗದವರು ಮಿತ್ರ ಶತ್ರುಗಳು ಸೇರಿ ಏಕೆ ಕ್ಷಮಾ ಪ್ರಾರ್ಥನೆ ಮಾಡುತ್ತಾರೆ? ಯಾವುದರಿಂದ ಪ್ರೇರಿತರಾಗಿ ಜನರು ಮೃತ್ಯುಕಾಲದಲ್ಲಿ ಲೋಹ, ಸ್ವರ್ಣ, ಅರಳೆ, ಉಪ್ಪು, ಸಪ್ತ ಧಾನ್ಯಗಳಾದ ಜೋಳ, ಭತ್ತ, ಎಳ್ಳು, ಹೆಸರು, ಕಡಲೆ, ಶಾವಿ ಅಕ್ಕಿ, ನವಣೆ ಈ ಸಪ್ತ ಧಾನ್ಯಗಳನ್ನು ಹಾಗೂ ಭೂಮಿ ಹಾಗೂ ಗೋವಿನ ದಾನ ಮಾಡುತ್ತಾರೆ? ಜೀವಿಯು ಹೇಗೆ ಮರಣ ಹೊಂದುತ್ತಾನೆ? ಮರಣದ ನಂತರ ಎಲ್ಲಿಗೆ ಹೋಗುತ್ತಾನೆ? ಆ ಸಮಯ ಅವನ ಸೂಕ್ಷ್ಮ ಶರೀರವನ್ನು ಹೇಗೆ ಹೊಂದುತ್ತಾನೆ? ಅಗ್ನಿ ಪ್ರದಾನಿಸುವ ಪುತ್ರ ಪೌತ್ರರು ಅವನನ್ನು ಹೆಗಲ ಮೇಲೆ ಏಕೆ ಕೊಂಡೊಯ್ಯುತ್ತಾರೆ? ಶವಕ್ಕೆ ತುಪ್ಪದ ಲೇಪನ ಏಕೆ ಮಾಡಲಾಗುತ್ತದೆ? ಆ ಸಮಯ ಒಂದು ಆಹುತಿಯನ್ನು ಪ್ರದಾನಿಸುವ ಪರಂಪರೆ ಎಲ್ಲಿಂದ ಬಂತು? ಶವಕ್ಕೆ ಭೂಮಿಯ ಸ್ಪರ್ಶ ಏಕೆ ಮಾಡಿಸಲಾಗುತ್ತದೆ? ಸ್ತ್ರೀಯರು ಮೃತ ವ್ಯಕ್ತಿಗಾಗಿ ಏಕೆ ರೋಧಿಸುತ್ತಾರೆ? ಶವದ ಉತ್ತರ ದಿಶೆಯಲ್ಲಿ ಯಮ ಸೂಕ್ತನ ಪಠನ ಏಕೆ ಮಾಡಲಾಗುತ್ತದೆ? ಮೃತನಾದ ವ್ಯಕ್ತಿಗೆ ಸೇವಿಸಲು ಜಲ ಧರಿಸಲು ಒಂದೇ ವಸ್ತ್ರವನ್ನು ಏಕೆ ಪ್ರದಾನಿಸಲಾಗುತ್ತದೆ? ಆ ಸಮಯ ಸೂರ್ಯ ಬಿಂಬ ನಿರೀಕ್ಷಣೆ, ಶಿಲೆಯ ಮೇಲೆ ಸ್ಥಾಪಿತ ಜವೆಗೋಧಿ, ಸಾಸಿವೆ, ಕುಶ, ಬೇವಿನ ಎಲೆಗಳನ್ನು ಸ್ಪರ್ಶಿಸುವ ವಿಧಾನ ಏಕಿದೆ? ಆ ಸಮಯ ಸ್ತ್ರೀ ಪುರುಷ ಇಬ್ಬರು ಮೇಲೆ ಕೆಳಗೆ ಒಂದೇ ವಸ್ತ್ರವನ್ನು ಏಕೆ ಧರಿಸುತ್ತಾರೆ? ಶವದ ದಹನ ಸಂಸ್ಕಾರ ಮಾಡಿದ ನಂತರ ಆ ವ್ಯಕ್ತಿಯು ತನ್ನ ಕುಟುಂಬದವರೊಡನೆ ಕುಳಿತು ಭೋಜನಾದಿಗಳನ್ನು ಏಕೆ ಮಾಡಬಾರದು? ಮೃತ ವ್ಯಕ್ತಿಯ ಪುತ್ರ 10ನೇ ದಿನದ ಮೊದಲು ಪಿಂಡಗಳನ್ನು ಏಕೆ ದಾನ ಮಾಡುತ್ತಾನೆ? ವೇದಿಕೆಯ ಮೇಲೆ ಮಡಿಕೆಯಲ್ಲಿ ಕಾಯಿಸಿದ ಹಾಲನ್ನು ಏಕೆ ಇಡಲಾಗುತ್ತದೆ? ಗ್ರಾಮದ 4 ಕೂಡು ರಸ್ತೆಯ ವೃತ್ತದ ಏಕಾಂತ ಸ್ಥಾನದಲ್ಲಿ ರಾತ್ರಿಯಲ್ಲಿ ದಾರದಿಂದ ಕಟ್ಟಿದ 3 ಕಾಷ್ಟಗಳ ಮೇಲೆ ವರ್ಷ ಪರ್ಯಂತ ದೀಪವನ್ನು ಏಕೆ ಬೆಳಗಿಸಲಾಗುತ್ತದೆ? ಶವದ ದಹನ ಸಂಸ್ಕಾರ ಹಾಗೂ ಅನ್ಯ ಜನರೊಡನೆ ಜಲತರ್ಪಣದ ಕ್ರಿಯೆಯನ್ನು ಏಕೆ ಮಾಡಲಾಗುತ್ತದೆ? ಮರಣದ ನಂತರ ಜೀವಿಯು ಸೂಕ್ಷ್ಮ ಶರೀರದಲ್ಲಿ ಹೋದಾಗ ಅವನಿಗಾಗಿ 9 ಪಿಂಡಗಳನ್ನು ಪ್ರದಾನಿಸಲಾಗುತ್ತದೆ. ಇದರ ಪ್ರಯೋಜನ ಏನು? ಯಾವ ವಿಧಾನದಿಂದ ಪಿತೃಗಳಿಗೆ ಪಿಂಡವನ್ನು ಪ್ರದಾನಿಸಬೇಕು ಹಾಗೂ ಆ ಪಿಂಡವನ್ನು ಸ್ವೀಕರಿಸುವ ಅವರ ಆವಾಹನ ಹೇಗೆ ಮಾಡಬೇಕು ಎಂದು ಕೇಳುತ್ತಾನೆ. ಒಂದು ವೇಳೆ ಈ ಎಲ್ಲ ಕಾರ್ಯ ಮರಣದ ನಂತರ ಶೀಘ್ರ ಸಂಪನ್ನವಾದರೂ ನಂತರದಲ್ಲಿ ಪಿಂಡದಾನ ಏಕೆ ಮಾಡಲಾಗುತ್ತದೆ? ಮೊದಲು ಮಾಡಿದ ಪಿಂಡದಾನದ ನಂತರ ಪುನಃ ಪಿಂಡದಾನ ಅಥವಾ ಅನ್ಯ ಕ್ರಿಯೆಗಳನ್ನು ಮಾಡುವ ಅವಶ್ಯಕತೆ ಏನು? ದಹನ ಸಂಸ್ಕಾರದ ನಂತರ ಅಸ್ಥಿ ಸಂಚಯ ಹಾಗೂ ಮಡಿಕೆ ಒಡೆಯುವ ವಿಧಾನ ಏಕೆ? 2ನೇ ದಿನ ಹಾಗೂ 4ನೇ ದಿನ ಸಾಗ್ನಿಕ ಬ್ರಾಹ್ಮಣನ ಸ್ನಾನದ ವಿಧಾನ ಏಕೆ? 10ನೇ ದಿನ ಕುಟುಂಬದ ಸಕಲ ಸದಸ್ಯರೊಡನೆ ಶುದ್ಧಿಗಾಗಿ ಸ್ನಾನವನ್ನು ಏಕೆ ಮಾಡಲಾಗುತ್ತದೆ? 10ನೇ ದಿನ ತೈಲ ಅಥವಾ ಅಂಗಲೇಪನದ ಪ್ರಯೋಗ ಮಾಡಲಾಗುತ್ತದೆ. ಅದು ಏಕೆ? ಆ ತೈಲ ಅಥವಾ ಅಂಗಲೇಪನದ ಪ್ರಯೋಗ ಕೂಡ ಯಾವುದಾದರೂ ವಿಶಾಲ ಜಲಾಶಯದ ತಟದಲ್ಲಿಯೇ ಆಗುವುದು ಅಪೇಕ್ಷಿತವಾಗಿರುವುದಕ್ಕೆ ಕಾರಣವೇನು?
10ನೇ ದಿನ ಪಿಂಡದಾನ ಏಕೆ ಮಾಡಬೇಕು? ಏಕಾದಶಾಹದ ದಿನ ವೃಷೋತ್ಸರ್ಗ ಮೊದಲಾದವುಗಳ ಸಹಿತ ಪಿಂಡದಾನ ಮಾಡೋದ್ರ ಪ್ರಯೋಜನ ಏನು? ಪಾತ್ರೆ, ಪಾದುಕೆ, ಛತ್ರ, ವಸ್ತ್ರ ಹಾಗೂ ಉಂಗುರ ಮೊದಲಾದ ವಸ್ತುಗಳನ್ನು ಏಕೆ ದಾನ ಮಾಡಲಾಗುತ್ತದೆ? 13ನೇ ದಿನ ಪರದಾನವನ್ನು ಏಕೆ ಮಾಡಲಾಗುತ್ತದೆ? 13ನೇ ದಿನ ಪದದಾನವನ್ನು ಏಕೆ ಮಾಡಲಾಗುತ್ತದೆ? ವರ್ಷ ಪರ್ಯಂತ 16 ಶ್ರಾದ್ದಗಳನ್ನು ಏಕೆ ಮಾಡಲಾಗುತ್ತದೆ? ಹಾಗೂ 360 ಸ್ನಾನೋದಕ ಕುಂಭಗಳನ್ನು ಏಕೆ ಕೊಡಲಾಗುತ್ತದೆ? ಮೃತನ ತೃಪ್ತಿಗಾಗಿ ಪ್ರತಿನಿತ್ಯ ಅನ್ನ ತುಂಬಿದ 1 ಕುಂಭವನ್ನು ಏಕೆ ದಾನ ಮಾಡಬೇಕು? ಮನುಷ್ಯ ಅನಿತ್ಯನಾಗಿದ್ದು ಸಮಯ ಬಂದಾಗಲೇ ಅವನು ಮರಣ ಹೊಂದುತ್ತಾನೆ. ಆದರೆ ಜೀವ ಹೊರಹೋಗುವ ಛಿದ್ರವು ಯಾವುದು ಎಂಬುದು ನನಗೆ ಗೊತ್ತಿಲ್ಲ. ಜೀವಿಯ ಶರೀರದಲ್ಲಿ ಸ್ಥಿತಿ ಯಾವ ರಂಧ್ರದಿಂದ, ಯಾವ ಛಿದ್ರದಿಂದ ಪೃಥ್ವಿ, ಜಲ, ಮನಸ್ಸು, ತೇಜಸ್ಸು, ವಾಯು ಹಾಗೂ ಆಕಾಶ ಹೊರಗೆ ಹೋಗುತ್ತದೆ? ಈ ಶರೀರದಲ್ಲಿ ಸ್ಥಿತ ಯಾವ 5 ಕರ್ಮೇಂದ್ರಿಯಗಳು, ಪಂಚೇಂದ್ರಿಯಗಳು ಹಾಗೂ ಪಂಚವಾಯುಗಳಿವೆಯೋ ಅವು ಎಲ್ಲಿಂದ ಹೊರಗೆ ಹೋಗುತ್ತವೆ? ಲೋಭ, ಮೋಹ, ತೃಷಿ, ಕಾಮ ಹಾಗೂ ಅಹಂಕಾರ ರೂಪಿ ಯಾವ ಚೋರರು ಶರೀರದಲ್ಲಿ ಅಡಗಿರುವರೋ ಅವರೆಲ್ಲಿಂದ ಹೊರಗೆ ಹೋಗುತ್ತಾರೆ? ಹೇ ಜನಾರ್ದನ, ಹೇ ಹರಿ, ಜೀವನು ತನ್ನ ಜೀವನ ಕಾಲದಲ್ಲಿ ಪುಣ್ಯ ಅಥವಾ ಪಾಪಕರ್ಮ ಯಾವುದೇ ಪ್ರಕಾರದ ದಾನ ಮಾಡಿದ್ದರೂ ಅವನ ಶರೀರ ನಷ್ಟವಾದ ನಂತರ ಆ ಎಲ್ಲವೂ ಅವನೊಡನೆ ಹೇಗೆ ಹೋಗುತ್ತದೆ? ವರ್ಷ ಸಮಾಪ್ತಿಯಾದರೂ ಮರಣ ಹೊಂದಿದ ವ್ಯಕ್ತಿಯಾಗಿ ಸಪಿಂಡೀಕರಣ ಏಕಾಗುತ್ತದೆ? ಆ ಪಿಂಡದಾನ ಪ್ರೇತಪಿಂಡದ ಮಿಲನ ಯಾವುದರೊಡನೆ, ಯಾವ ವಿಧಾನದಿಂದ ಮಾಡಬೇಕು? ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸು ಎಂದು ಗರುಡ ಕೇಳ್ತಾನೆ. ಹಾಗೆಯೇ ಮೂರ್ಛೆಯಿಂದ ಅಥವಾ ಪತನದಿಂದ ಯಾರ ಮೃತ್ಯುವಾಗುತ್ತದೋ ಅವರಿಗಾಗಿ ಏನು ಮಾಡಬೇಕು? ಪಾಪಿ ಮನುಷ್ಯನ ದಹನ ಸಂಸ್ಕಾರ ಮಾಡಿದಾಗ ಅಥವಾ ಮಾಡದೇ ಇದ್ದಾಗ, ಹಾಗೂ ಭೂಮಿಯ ಮೇಲೆ ಅನ್ಯ ಪ್ರಾಣಿಗಳು ಮರಣ ಹೊಂದಿದಾಗ ಅಂತ್ಯದಲ್ಲಿ ಏನು ಮಾಡಬೇಕು? ಯಾವ ಮನುಷ್ಯ ಪಾಪಿ, ದುರಾಚಾರಿ ಅಥವಾ ದುಷ್ಟ ಬುದ್ಧಿಯಾಗಿರುತ್ತಾನೋ ಅಂಥವನು ಮರಣದ ನಂತರ ಯಾವ ಸ್ಥಿತಿಯನ್ನು ಹೊಂದುತ್ತಾನೆ? ಯಾವ ಪುರುಷ ಆತ್ಮಘಾತಿ, ಬ್ರಾಹ್ಮಣನ ಹಂತಕ, ಸ್ವರ್ಣಾದಿಗಳನ್ನು ಚೌರ್ಯ ಮಾಡುವವ, ಮಿತ್ರರೊಡನೆ ವಿಶ್ವಾಸಘಾತ ಮಾಡುವವನಾಗಿರುತ್ತಾನೋ ಅಂಥವ ಮಹಾಪಾತಕಿಯ ಗತಿ ಏನು? ಯಾವ ಚತುರ್ಥವರ್ಣಿಕ ವ್ಯಕ್ತಿ ಕಪಿಲಾ ಹಸುವಿನ ಹಾಲನ್ನು ಸೇವಿಸುತ್ತಾನೋ ಅಥವಾ ಪ್ರಣವ ಮಹಾಮಂತ್ರದ ಜಪ ಮಾಡುತ್ತಾನೋ ಅಥವಾ ಬ್ರಹ್ಮಸೂತ್ರ ಯಜ್ಞೋಪವೀತದ ಧಾರಣೆ ಮಾಡುತ್ತಾನೋ ಅಂಥವನ ಗತಿ ಮೃತ್ಯುವಿನ ನಂತರ ಏನಾಗುತ್ತದೆ? ಯಾವುದೇ ಚತುರ್ಥವರ್ಣಿ ವ್ಯಕ್ತಿ ಬ್ರಾಹ್ಮಣಿಯನ್ನು ಪತ್ನಿಯನ್ನಾಗಿಸಿಕೊಂಡಾಗ ಅಂಥವನಿಗೆ ನಾನು ಕೂಡ ಹೆದರುತ್ತೇನೆ. ಅಂಥ ಪಾಪಿಯ ದಶೆ ಏನಾಗುತ್ತದೆ? ಜೊತೆಗೆ ಅಂಥ ಪಾಪ ಕರ್ಮದ ಫಲಗಳನ್ನು ನನಗೆ ತಿಳಿಸುವ ಕೃಪೆ ಮಾಡು. ಹೇ ವಿಶ್ವಾತ್ಮನೆ, ನನ್ನ ಇನ್ನೊಂದು ಮಾತನ್ನು ಗಮನಿಸು. ನಾನು ಕುತೂಹಲವಶನಾಗಿ ವೇಗದಿಂದ ಲೋಕಗಳನ್ನು ನೋಡುತ್ತಾ ಸಂಪೂರ್ಣ ಜಗತ್ತಿನಲ್ಲಿ ಹೋಗಿ ಬಂದಿರುವೆ. ಅದರಲ್ಲಿ ನಿವಾಸ ಮಾಡುವ ಜನರೆಲ್ಲರೂ ದುಃಖದಲ್ಲಿ ಮುಳುಗಿರುವುದನ್ನು ಕಂಡಿರುವೆ. ಅವರ ಅಪಾರ ಕಷ್ಟಗಳನ್ನು ಕಂಡು ನನ್ನ ಅಂತಃಕರಣ ಬಾಧಿತವಾಗಿದೆ. ಸ್ವರ್ಗದಲ್ಲಿ ದೈತ್ಯರ ಶತ್ರುತ್ವದಿಂದ ಭಯವಿದೆ. ಪೃಥ್ವಿಲೋಕದಲ್ಲಿ ಮೃತ್ಯು ರೋಗಾದಿಗಳಿಂದ ಇಚ್ಛಿತ ವಸ್ತುಗಳ ವಿಮೋಹದಿಂದ ಜನರು ದುಃಖಿತರಾಗಿದ್ದಾರೆ. ಪಾತಾಳ ಲೋಕದಲ್ಲಿ ನಿವಾಸ ಮಾಡುವ ಜೀವಿಗಳಿಗೆ ನನ್ನ ಭಯದಿಂದ ದುಃಖ ಬಾಧಿಸುತ್ತದೆ. ಯಾಕಂದರೆ ಪಾತಾಳ ಲೋಕದಲ್ಲಿ ನಾಗರಿಗೆ ಗರುಡನಿಂದ ಭಯ. ನಿನ್ನ ಈ ವೈಕುಂಠದ ಹೊರತಾಗಿ ಅನ್ಯ ಯಾವ ಲೋಕದಲ್ಲಿಯೂ ಇಂಥ ನಿರ್ಭಯತೆ ಗೋಚರ ಇಲ್ಲ. ಕಾಲಕ್ಕೆ ವಶೀಭೂತವಾದ ಈ ಜಗತ್ತಿನ ಸ್ಥಿತಿ ಸ್ವಪ್ನದ ಮಾಯೆಗೆ ಸಮಾನವಾಗಿ ಅಸತ್ಯವಾಗಿದೆ. ಅದರಲ್ಲೂ ಈ ಭಾರತ ವರ್ಷದಲ್ಲಿ ನಿವಾಸ ಮಾಡುವ ಜನರು ಅನೇಕ ದುಃಖಗಳನ್ನು ಭೋಗಿಸುತ್ತಿದ್ದಾರೆ. ಆ ದೇಶದ ಮನುಷ್ಯ ರಾಗ, ದ್ವೇಷ, ಮೋಹಾದಿಗಳಲ್ಲಿ ಆಕಂಠ ಮುಳುಗಿರುವುದನ್ನು ನಾನು ನೋಡಿರುವೆ. ಆ ದೇಶದಲ್ಲಿ ಕೆಲವರು ಅಂಧರು, ಕೆಲವರು ವಕ್ರ ದೃಷ್ಟಿಯವರು, ಕೆಲವರು ದುಷ್ಟ ವಾಣಿಯವರು, ಕೆಲವರು ಹೆಳವರು, ಕೆಲವರು ಕುಂಟರು, ಕೆಲವರು ಒಕ್ಕಣ್ಣರು, ಕೆಲವರು ಕಿವುಡರು, ಕೆಲವರು ಮೂಕರು, ಕೆಲವರು ಅಧಿಕ ರೋಮಯುಕ್ತರು, ಕೆಲವರು ಅನೇಕ ರೋಗಗಳಿಂದ ಆವರಿಸಲ್ಪಟ್ಟವರು ಹಾಗೂ ಕೆಲವರು ಗಗನ ಕುಸುಮದಂತೆ ಅತಿಶಯ ಗರ್ವದಿಂದ ಉನ್ಮತ್ತರಾಗಿರುವ ಜನರಿದ್ದಾರೆ. ಅವರ ವಿಚಿತ್ರ ದೋಷಗಳನ್ನು, ಮೃತ್ಯುವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಏನಿದು ಮೃತ್ಯು, ಏನಿದು ವೈಚಿತ್ರ
ಎಂಬ ಜಿಜ್ಞಾಸೆ ಉತ್ಪನ್ನವಾಗಿದೆ. ಯಾರಿಗೆ ವಿಧಿಯುಕ್ತವಾಗಿ ವಾರ್ಷಿಕ ಕ್ರಿಯೆಗಳು ಆಗೋದಿಲ್ಲವೋ ಅಂಥವರಿಗೆ ಈ ರೀತಿಯ ಗತಿ, ಈ ದುರ್ಗತಿ ಎಂದು ಸಾಮಾನ್ಯವಾಗಿ ಋಷಿಗಳು ಹೇಳುವುದನ್ನು ಕೇಳಿದ್ದೇನೆ. ಆದಾಗ್ಯೂ ಹೇ ಜಗತ್ಪತೆ, ಇದರ ವಿಶೇಷ ತಿಳುವಳಿಕೆಗಾಗಿ ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ. ಹೇ ಉಪೇಂದ್ರ, ಮನುಷ್ಯನ ಮೃತ್ಯುವಿನ ಸಮಯ ಅವನ ಕಲ್ಯಾಣಕ್ಕಾಗಿ ಏನೇನು ಮಾಡಬೇಕು, ಎಂಥ ದಾನ ಮಾಡಬೇಕು, ಮರಣ ಹಾಗೂ ಸ್ಮಶಾನ ಭೂಮಿಯನ್ನು ತಲುಪುವುದರ ಮಧ್ಯದ ಅವಧಿಯಲ್ಲಿ ಯಾವ ವಿಧಿ ಅಪೇಕ್ಷಿತವಾಗಿದೆ, ಜೊತೆಯಲ್ಲಿ ಶವವನ್ನು ದಹನ ಮಾಡುವ ವಿಧಾನ ಹೇಗಿದೆ, ತಕ್ಷಣದಿಂದಾಗಲಿ ವಿಳಂಬದಿಂದಾಗಲಿ ಜೀವಕ್ಕೆ ಹೇಗೆ ಇನ್ನೊಂದು ಶರೀರ ಪ್ರಾಪ್ತಿಯಾಗುತ್ತದೆ, ಯಮಲೋಕದಲ್ಲಿ ಹೋಗುವವರಿಗಾಗಿ ವರ್ಷ ಪರ್ಯಂತ ಯಾವ ಯಾವ ಕ್ರಿಯೆಗಳನ್ನು ಮಾಡಬೇಕು, ದುರ್ಬುದ್ಧಿ ದುರಾಚಾರಿ ವ್ಯಕ್ತಿಯ ಮರಣವಾದಾಗ ಅದರ ಪ್ರಾಯಶ್ಚಿತ್ತವೇನು, ಪಂಚಕ ಮೊದಲಾದವುಗಳಲ್ಲಿ ಮೃತ್ಯುವಾದಾಗ ಪಂಚಕ ಶಾಂತಿಗಾಗಿ ಏನು ಮಾಡಬೇಕು. ಹೇ ದೇವನೇ, ನೀನು ನನ್ನ ಮೇಲೆ ಪ್ರಸನ್ನನಾಗು. ನೀನು ಈ ಎಲ್ಲ ಭ್ರಮೆಯನ್ನು ನಷ್ಟಗೊಳಿಸಲು ಸಮರ್ಥನಿದ್ದಿ. ನಾನು ಇದನ್ನೆಲ್ಲ ಲೋಕಮಂಗಳದ ಇಚ್ಛೆಯಿಂದ ಕೇಳುತ್ತಾ ಇದ್ದೇನೆ. ನನಗೆ ಖಂಡಿತ ತಿಳಿಸುವ ಕೃಪೆ ಮಾಡು ಎಂದು ಗರುಡನು ಶ್ರೀಹರಿಯಲ್ಲಿ ಕೇಳ್ತಾನೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 19ನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಇನ್ನು ಮುಂದಿನ ವಿಚಾರವನ್ನು ನಾವು ಹೊಸ ಅಧ್ಯಾಯದೊಂದಿಗೆ ತಮ್ಮ ಮುಂದೆ ಇಡಲಿಕ್ಕೆ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ. ಅಲ್ಲಿ ಬೇಕಾದಂತಹ ಮಾಹಿತಿಗಳನ್ನು ತಾವು ಕೇಳ್ಕೊಳ್ಬೋದು. ಓಕೆ, ಅಲ್ಲಿಯವರೆಗೆ ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.